ಹಲೋ ಫ್ರೆಂಡ್ಸ್, ಇದು ನಮ್ಮದು ಜಾಯಿಕಾಯಿ ಮರ. ಸ್ವಲ್ಪ ಮರ ಇದೆ ಜಾಯಿಕಾಯಿದು. ಸೊ ಈ ಜಾಯಿಕಾಯಿ ಮರದಲ್ಲಿ ಚೆನ್ನಾಗಿ ಕಾಯಿ ಬರ್ತಿತ್ತು, ಬಟ್ ಇವಾಗ ಸೀಸನ್ ಅಲ್ಲ, ಕೆಲವೊಂದು ಕಾಯಿಗಳು ಮಾತ್ರ ಇದೆ. ಸೊ ಮಳೆಗಾಲದ ಎಂಡಲ್ಲಿ ಕಾಯಿ ಎಲ್ಲ ಕೊಯ್ದಿರ್ತೀವಿ ನಾವು, ಇವಾಗ ಏನು ಕಾಯಿ ಇರಲ್ಲ. ಬಟ್ ಇವಾಗ ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ನಮ್ಮದು ಬೀಜದಿಂದ ಮಾಡಿರೋ ಗಿಡ ಇವಲ್ಲ, ಆಯಿತಾ. ಸೊ ಬೀಜದಿಂದ ಮಾಡಿದ್ರೆ ಕೆಲವೊಂದು ಗಿಡಗಳು ಗಂಡು ಗಿಡಗಳಾಗ್ತವೆ. ಸೊ ಅದು ನಮ್ಮ ಅವಶ್ಯಕತೆ ಇರಲ್ಲ. ನಾವೊಂದು 8 ವರ್ಷ 6 ವರ್ಷ ಕಾಯ್ದಿರ್ತೀವಿ. ಸೊ ಅಷ್ಟರ ನಂತರ ನಮಗೆ ಆ ಗಿಡ ಗಂಡು ಗಿಡ ಅಂತ ಗೊತ್ತಾದಮೇಲೆ ಅಷ್ಟು ವರ್ಷ ಕಾದಿರೋದು ಎಲ್ಲ ವೇಸ್ಟ್ ಆಗುತ್ತೆ. ಮರಗಳು ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿರುತ್ತೆ. ಸೊ ಇದನ್ನು ನಾವು ಆಮೇಲೆ ಕಟ್ ಮಾಡಬೇಕಾಗತ್ತೆ. ಸೊ ಕಟ್ ಮಾಡಿದ್ರೆ ಎಲ್ಲ ವೇಸ್ಟ್ ಆಗುತ್ತೆ. 8 ವರ್ಷ ಕಾದಿರೋದು ಮತ್ತು ಹೊಸದಾಗಿಂದ ಗಿಡವನ್ನು ರೆಡಿ ಮಾಡಬೇಕಾಗತ್ತೆ. ಸೊ ಅದ್ರ ಬದಲು ನಾನು ಇವಾಗ ಒಂದು ಹೊಸ ಐಡಿಯಾ ಮಾಡಿದ್ದೀನಿ. ಸೊ ಈ ಮರ ಗಂಡು ಗಿಡ ಆಗಿತ್ತು. ಸೊ ನೋಡಿ, ಒಂದು 2 ಆಳು ಅಷ್ಟು ಎತ್ತರ, ಅಂದರೆ ಸುಮಾರು ಒಂದು 12 ಫೀಟ್ ಅಷ್ಟು ಎತ್ತರ ನಾನು ಇದನ್ನು ಕಟ್ ಮಾಡಿದ್ದೀನಿ, ಆಯಿತಾ. ಸೊ ಇವಾಗ ನಿನ್ನೆ ಜಸ್ಟ್ ಕಟ್ ಮಾಡಿರೋದು ಇದು ಕಟ್ ಮಾಡಾಗಿ ಇನ್ನು 3 ಮಂತಲ್ಲಿ ಚಿಗುರುಗಳು ಬರುತ್ತೆ ಇದಕ್ಕೆ ಮೇಲ್ಗಡೆ ಹೋಗೋಕ್ಕೆ ಅಂತ. ಆ ಚಿಗುರಿಗೆ ಗ್ರಾಫ್ಟಿಂಗ್ ಮಾಡಬೇಕು ಅಂತ ನಾನು ನೋಡ್ತಾಯಿದ್ದೀನಿ. ಇದ್ರ ಹಿಂದ್ಗಡೆನೇ ಆ ಕಡೆ ಗಿಡ ಒಳ್ಳೆಯ ಹೆಣ್ಣು ಗಿಡ ಚೆನ್ನಾಗಿ ಕಾಯಿ ಬರುತ್ತೆ. ಅದರದ್ದೇ ಗ್ರಾಫ್ಟ್ನ ನಾನು ಇದಕ್ಕೂ ಮಾಡ್ತೀನಿ. ಸೊ ಆವಾಗ ಇದು ಹೆಣ್ಣು ಗಿಡ ಆಗಿ ಮುಂದಿನ ವರ್ಷ ಒಂದು 4 ವರ್ಷದಲ್ಲಿ ಅಥವಾ 3 ವರ್ಷದಲ್ಲಿ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಪೂರ್ತಿ ಬುಡನೇ ಕಡಿದು ಗಿಡ ಹಾಳು ಮಾಡೋ ಬದಲು ನಾವು ಆಲ್ರೆಡಿ 4 ಇಯರ್ ಕಾಯಿರ್ತೀವಿ ಅಥವಾ 5 ಇಯರ್ ಕಾಯ್ದಿರ್ತೀವಿ. ಗಿಡನೂ ಚೆನ್ನಾಗಿ ಬೆಳೆದಿರುತ್ತೆ. ಸೊ 1 ವರ್ಷ 2 ವರ್ಷ ಮತ್ತೊಂದು ಕಾಯ್ದು ಈ ಥರ ಗ್ರಾಫ್ಟ್ ಮಾಡಿದ್ರೆ ಒಳ್ಳೆ ದೊಡ್ಡದಾಗಿರೋ ಗಿಡ ಮತ್ತು ಬೇಗ ಕಾಯಿ ಕೊಡೋ ಥರ ಆಗುತ್ತೆ. ಸೊ ನಾನು ಇದನ್ನು ಏನಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಅಂತಂದರೆ, ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಜಾಯಿಕಾಯಿ ಗಿಡ ಗಂಡು ಗಿಡ ಇದ್ದು ಅದು ಕಾಯಿ ಬಿಡ್ತಾ ಇರಲಿಲ್ಲ 4 ವರ್ಷದಿಂದ ಅಥವಾ ಎಷ್ಟು ವರ್ಷದಿಂದ ನೀವು ವೆಯ್ಟ್ ಮಾಡ್ತಾಯಿದ್ದು ಕಾಯಿ ಬಿಡ್ತಾ ಇಲ್ಲ ಅಂತಂದರೆ, ಈ ಥರ ಮೆಥಡನ್ನು ಯೂಸ್ ಮಾಡಿ. ಇದನ್ನು ಗ್ರಾಫ್ಟ್ ಮಾಡೋದು ಹೆಂಗೆ ಅಂತೂ ನಾನು ಮುಂದೆ ಚಿಗುರಿದ ಮೇಲೆ ನಾನು ತೋರಿಸ್ತೀನಿ ನಿಮಗೆ. ಸೊ ಈ ಥರ ಗಿಡನ ಕಡಿದೆ ಇದಕ್ಕೆ ಗ್ರಾಫ್ಟ್ ಮಾಡಿ ಒಂದು 2 ಇಯರಲ್ಲೇ ನೀವು ಕಾಯಿ ಪಡಿಬೋದು ಇದನ್ನು. ಸೊ ಈ ಥರನ ಯೂಸ್ ಮಾಡ್ಕೊಳ್ಳಿ. ಯೂಟ್ಯೂಬೆಲ್ಲ ತುಂಬಾ ವೀಡಿಯೋಸ್ ಇದೆ ಈ ಥರ ಗ್ರಾಫ್ಟ್ ಮಾಡಿರೋದು, ಮತ್ತು ಅದು ಸಕ್ಸಸ್ ಕೂಡ ಆಗಿರುತ್ತೆ. ಸೊ ಈ ಥರ ಮಾಡ್ಕೊಳ್ಳಿ ನೀವು. ನಾನು ಮುಂದೆ ತೋರಿಸ್ತೀನಿ ಈ ಥರ ಯಾವ ಥರ ಮಾಡೋದು ಅಂತ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.